ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೋಮುಗಲಭೆ ಕಂಟ್ರೋಲ್ಗೆ ಗಡಿಪಾರು ಅಸ್ತ್ರ. ಕರಾವಳಿ ಭಾಗದ 36 ಮಂದಿಗೆ ಪೊಲೀಸರ ನೋಟಿಸ್. ಕಾಂಗ್ರೆಸ್ ಸರ್ಕಾರದ ನಡೆಗೆ ಕೆರಳಿದ ಕೇಸರಿ ಪಡೆ. ಕ್ಷಮೆ ಕೇಳದೆ ಕಮಲ್ ಹಾಸನ್ ಉದ್ದಟತನ. ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಮೇಲೆ ಬ್ಯಾನ್ ಅಸ್ತ್ರ. ಮತ್ತೊಂದೆಡೆ ಕೋರ್ಟ್ ಮೊರೆ ಹೋದ ಕಿರಿಕ್ ನಟ. ಊರುಗಳೇ ಸರ್ವನಾಶ. ನಿರಂತರ ಗುಡ್ಡ ಕುಸಿತ. ರಣಮಳೆಗೆ ಸಿಕ್ಕಿಂ ಅಸ್ಸಾಂನಲ್ಲಿ ಅಯೋಮಯ. ಕಂಡು ಕೇಳರಿಯದ ಪ್ರವಾಹಕ್ಕೆ ತತ್ತರಿಸಿದ ಜನ. ಆರ್ಸಿಬಿ ಮತ್ತು ಪಂಜಾಬ್ ಮಧ್ಯೆ ಐಪಿಎಲ್ ಫೈನಲ್ ಕದನ. ಚಾಂಪಿಯನ್ ಪಟ್ಟದ ಮೇಲೆ ಎರಡು ತಂಡಗಳ ಕಣ್ಣು. ಗುಜರಾತ್ನಲ್ಲಿಂದು ಹೈ ವೋಲ್ಟೇಜ್ ಮ್ಯಾಚ್. ಐಪಿಎಲ್ ಸಿಂಹಾಸನದ ಮೇಲೆ ಆರ್ಸಿಬಿ ಕಣ್ಣು. ರಾಯಲ್ ಚಾಲೆಂಜರ್ಸ್ ಗೆಲುವಿಗೆ ಎಲ್ಲೆಡೆ ಪೂಜೆ. 18 ವರ್ಷಗಳ ಕನಸು ನನಸಾಗುವ ನಿರೀಕ್ಷೆಯಲ್ಲಿ ಫ್ಯಾನ್ಸ್. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಾಕಷ್ಟು ಈಗ ಗಡಿಪಾರು ಗದ್ದಲ ಈಗ ನಡೀತಾ ಇದೆ. ಕೋಮು ಗಲಭೆ ಕಂಟ್ರೋಲ್ಗೆ ಈಗ ಕಾಕಿ ಒಂದ್ ಕಡೆ ಬ್ರಹ್ಮಾಸ್ತ್ರವನ್ನ ಈಗ ಪ್ರಯೋಗ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕರಾವಳಿ ಭಾಗದ 36 ಜನರಿಗೆ ಗಡಿಪಾರು ನೋಟಿಸ್ ಅನ್ನ ಕೊಡಲಾಗಿದೆ. ಒಂದ್ ಕಡೆ ಪ್ರಚೋದನಕಾರಿ ಭಾಷಣ, ಕಾನೂನು ಉಲ್ಲಂಘನೆ, ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಪದೇ ಪದೇ ಕರಾವಳಿಯಲ್ಲಿ ನಡೀತಾ ಇದೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಕಾಕಿ ಗೇಟ್ ಪಾಸ್ ಅನ್ನ ಕೊಟ್ಟಿದೆ. ಪುತ್ತಿಲ, ಭರತ ಕುಂಡೇಲು ಸೇರಿದಂತೆ 36 ಮಂದಿ ಗಡಿಪಾರು ಲಿಸ್ಟ್ನಲ್ಲಿ 15 ಮುಸ್ಲಿಮರ ಹೆಸರು ಇದರಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಪೊಲೀಸ್ನವರಿಂದ ಗಡಿಪಾರು ಲಿಸ್ಟ್ ಈಗ ರೆಡಿ ಆಗಿದೆ. ಯಾಕಂದ್ರೆ ಪ್ರಚೋದನಾತ್ಮಕವಾದಂತಹ ಭಾಷಣ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ನಡೆಗೆ ಕೇಸರಿ ಪಡೆ ಈಗ ಕೆರಳಿದೆ. ಹಿಂದೂಗಳ ಟಾರ್ಗೆಟ್ ಅಂತ ಬಿಜೆಪಿ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ಕೊಲೆಗಳು ನಡೀತಾ ಇದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ರಕ್ತ ದೋಕುಳಿ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಗಡಿಪಾರು ಗದ್ದಲವೂ ಶುರುವಾಗಿದೆ. ಕೋಮು ಗಲಭೆ ಕಂಟ್ರೋಲ್ಗೆ ಈಗ ಕಾಕಿ ಬ್ರಹ್ಮಾಸ್ತ್ರವನ್ನ ಈಗ ಪ್ರಯೋಗ ಮಾಡಿದೆ. ಕರಾವಳಿ ಭಾಗದ 36 ಮಂದಿ, ಅದರಲ್ಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಇದ್ದಾರೆ. ಪ್ರಚೋದನಕಾರಿ ಭಾಷಣ ಮತ್ತು ಕಾನೂನು ಉಲ್ಲಂಘನೆಯನ್ನು ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಘಟನೆಗಳಿಗೆ ಕುಮ್ಮಕ್ಕನ್ನು ಕೊಡ್ತಾರೆ. ಕೋಮು ಗಲಭೆ ಆಗಲಿಕ್ಕೆ ಕಾರಣ ಒಂದಿಷ್ಟು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು, ಭಾಷಣಗಳು. ಸಹಜವಾಗಿಯೇ ಒಂದು ಕೋಮಿನ ಜನಾಂಗದವರು ಇನ್ನೊಂದು ಕೋಮಿನ ಜನಾಂಗದವರಿಗೆ ಸಹಜವಾಗಿ ಇಂತಹ ಭಾಷಣಗಳಿಂದ, ಪ್ರಚೋದನಕಾರಿ ಹೇಳಿಕೆಗಳಿಂದ ಸಹಜವಾಗಿ ಕೆರಳುತ್ತಾರೆ. ಸಹಜವಾಗಿ ಅದು ಗಲಾಟೆ, ಘರ್ಷಣೆ, ಕೊಲೆಯಲ್ಲಿ ಅಂತ್ಯವಾಗಿ ಹೋಗಿದ್ದಾವೆ. ಹಾಗಾಗಿ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಪೊಲೀಸು, ದಕ್ಷಿಣ ಕನ್ನಡ ಪೊಲೀಸು ಒಂದು ಲಿಸ್ಟನ್ನು ಮಾಡಿದೆ. 36 ಜನರ ಒಂದು ಗಡಿಪಾರಿಗೆ ಒಂದು ಲಿಸ್ಟ್. ಅದರಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದಾರೆ, ಮುಸ್ಲಿಂ ಕಾರ್ಯಕರ್ತರು ಇದ್ದಾರೆ, ಹಿಂದೂ ಮುಖಂಡರು ಇದ್ದಾರೆ, ಜೊತೆಗೆ ಮುಸ್ಲಿಂ ಮುಖಂಡರು ಇದ್ದಾರೆ. ಅದರ 15 ಜನ ಮುಸ್ಲಿಂ ಮುಖಂಡರಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ. ಆ ಲಿಸ್ಟನ್ನು ಗಮನಿಸಿದ್ರೇ ಗೊತ್ತಾಗ್ತಾ ಇದೆ. ಯಾಕಂದರೆ ಪದೇ ಪದೇ ಶಾಂತಿ ಸಭೆಗಳನ್ನು ಮಾಡ್ತಾ ಬಂದರು. ಈ ಹಿಂದೆ ಕೂಡ ಹಿಂದೂ ಮುಸ್ಲಿಂ ಮುಖಂಡರೆಲ್ಲ ಸೇರಿಕೊಂಡು ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಸಭೆಗಳನ್ನು ಮಾಡಿ ಆಯಿತು, ಸಭೆಗಳನ್ನು ಮಾಡಿದರೂ ಕೂಡ ಎಲ್ಲಿ ಒಂದು ಕಡೆ ಯಾವುದಕ್ಕೂ ಅದು ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಎಲ್ಲವೂ ಪದೇ ಪದೇ ಕೈ ಮೀರಿ ಹೋಗ್ತಾ ಇದೆ. ಹಾಗಾಗಿ ಇದು ಕೈ ಮೀರಿ ಹೋಗ್ತಾ ಇದೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಸಾಕಷ್ಟು ತಲೆ ಕೆಡಿಸ್ಕೊಂಡು ಕೂತಿರುವಂಥ ಪೊಲೀಸ್ನವರು ಈಗ ಒಂದು ಲಿಸ್ಟನ್ನೇ ರೆಡಿ ಮಾಡಿಟ್ಟಿದ್ದಾರೆ. ಅಂದರೆ ಗಡಿಪಾರು ಮಾಡಬೇಕು ಇವ್ರನ್ನ ಅಂತ. ಅಂದರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರೆ ಕಡೆ ಗಡಿಪಾರು ಮಾಡುವಂಥದ್ದು. ಹಾಗಾಗಿ ಸಹಜವಾಗಿ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದಿಷ್ಟು ರಾಜಕೀಯ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಕೇಸರಿ ಪಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ಅಂತ. ಈಗ ಮೊನ್ನೆ ಅಬ್ದುಲ್ ರೆಹಮಾನನ್ನು ಹತ್ಯೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಶರಣ್ ಪಂಪಿಯಲು ಸೇರಿದಂತೆ ಅನೇಕ ಹಿಂದೂ ಮುಖಂಡರನ್ನೆಲ್ಲ ಅರೆಸ್ಟ್ ಮಾಡಿದರು. ಆಗಲೂ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದರು, ನೀವು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಒಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂನ ಮುಖಂಡರುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಕಿಡಿಕಾರ್ತಾ ಇದ್ದಾರೆ. ಇಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ನಮಗೆ ರಕ್ಷಣೆ ಕೊಡಿ ಅಂತ ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದರಲ್ಲಿ. ಹಾಗಾಗಿ ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡದಲ್ಲಿ.
ಕಮಲ್ ವರ್ಸಸ್ ಕನ್ನಡಿಗರು. ಕಮಲ್ ಹಾಸನ್ ಕನ್ನಡಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿರುವಂತಹ ಒಂದು ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ಬ್ಯಾನ್ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ ತಗ್ ಲೈಫ್ ಬ್ಯಾನ್ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಬೆಳಿಗ್ಗೆ 11:30 ಫಿಲ್ಮ್ ಚೇಂಬರ್ನಲ್ಲಿ ಈ ಸಿನಿಮಾ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ಚರ್ಚೆ ಆಗ್ತದೆ. ತುರ್ತು ಕಾರ್ಯಕಾರಿಣಿ ಸಭೆಯನ್ನು ಈಗಾಗಲೇ ಫಿಲ್ಮ್ ಚೇಂಬರೇ ಕರೆದಿರೋದ್ರಿಂದ ನಟ ಕಮಲ್ ಕ್ಷಮೆ ಕೇಳ್ತಾ ಇದ್ದಾರೆ. ಫಿಲ್ಮ್ ರಿಲೀಸ್ ಕರ್ನಾಟಕದಲ್ಲಿ ಆಗೋದೇ ಇಲ್ಲ. ಈ ಹಿಂದೆ ಕೂಡ ಹೇಳಿದ್ರು ಖಡಕ್ಕಾಗಿ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ಮೇಲೆ ಈಗ ಬ್ಯಾನ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ಅಂತ ಅವ್ರು ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಮತ್ತು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಮಲ್ ಹಾಸನ್. ಒಂದು ಕಡೆ ತಗ್ ಲೈಫ್ ಬ್ಯಾನ್ ಬಗ್ಗೆ ಇವತ್ತು ನಿರ್ಧಾರವನ್ನು ಮಾಡ್ತಾರೆ. ಯಾಕಂದರೆ ಈ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ್ಲು ಸೇರಿದಂತೆ ಸಾರಾ ಗೋವಿಂದು ಸೇರಿದಂತೆ ಅನೇಕ ಚಿತ್ರರಂಗದ ಗಣ್ಯರು ಸಭೆಗಳನ್ನು ಮಾಡಿದರು. ಮೊನ್ನೆ ಸಭೆ ಮಾಡಿದರು. ಆ ಸಭೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಹೋಗಿ ಅಲ್ಲಿ ಪ್ರಶ್ನೆ ಮಾಡಿದರು. ನಾವು ಎಲ್ಲಾದರೂ ಸಿನಿಮಾ ರಿಲೀಸ್ ಮಾಡಿದರೆ ಇಡೀ ಚಿತ್ರಮಂದಿರವನ್ನೇ ನಾವು ಎಲ್ಲ ಧ್ವಂಸ ಮಾಡಿ ಹಾಕ್ಬಿಡ್ತೀವಿ, ಸುಟ್ಟು ಹಾಕ್ಬಿಡ್ತೀವಿ ಅಂತ. ಯಾಕಂದರೆ ಅವ್ಯಾವ ಗೂಂಡಾಗಿರಿ ಅಂತ ತಿಳ್ಕೊಬಾರ್ದು. ಅದನ್ನು ಕನ್ನಡ ಪರ ಹೋರಾಟಗಾರರು ಆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನ ಇವತ್ತು ನಿಜಕ್ಕೂ ಕನ್ನಡ ಉಳಿದಿದೆ, ಕನ್ನಡ ಬೆಳೀತಾ ಇದೆ, ಕನ್ನಡ ಇವತ್ತು ದೇಶದಾದ್ಯಂತ ವಿದೇಶದಾದ್ಯಂತ ಇವತ್ತು ಪಸರಿಸ್ತಾ ಇದೆ ಅಂದರೆ ಅದು ಕನ್ನಡ ಪರ ಹೋರಾಟಗಾರರಿಂದ. ಹಾಗಾಗಿ ಇವತ್ತು ಕನ್ನಡಕ್ಕೆ ಅಪಮಾನ ಆದಾಗ, ಕನ್ನಡಕ್ಕೆ ನೋವಾದಾಗ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕನ್ನಡಿಗರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ಹಿಂದೆ ಕೂಡ ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಕಮಲ್ ಹಾಸನ್. ಬರೀ ಕೇವಲ ತಮಿಳು ಭಾಷೆಗೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಬಹುಭಾಷಾ ನಟ ಅಂತ ಕರೀತಾರೆ ಅವ್ರನ್ನ. ಹಾಗಾಗಿ ಇವತ್ತು ಬಹುಭಾಷಾ ನಟ ಕೇವಲ ಒಂದು ತಮಿಳುನಾಡಿಗೆ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಅನೇಕ ಸಿನಿಮಾ ಮಾಡಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಈಗ ಕಿಡಿಕಾರ್ತಾ ಇದ್ದಾವೆ. ನಿನ್ನೆ CM ಸಿದ್ದರಾಮಯ್ಯನವ್ರನ್ನು ಕೂಡ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ. ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಮನವಿ ಒಂದು ಕಡೆ ಮಾಡ್ಕೊಂಡಿದ್ದಾರೆ. ಮನವಿ ಮಾಡಿಕೊಂಡ್ರೆ ಥಿಯೇಟರ್ ಎಲ್ಲ ದಾಂಧಲೆ ಮಾಡ್ತೀವಿ ಅಂತ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಹೇಳ್ತಿದ್ದಾರೆ. ನಿನ್ನೆ CMಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮನವಿ ಮಾಡಿಕೊಂಡಿದ್ದಾರೆ. ಕಾನೂನಿನಲ್ಲಿ ಸಿನಿಮಾ ನಿಷೇಧಿಸಲು ಅವಕಾಶ ಇಲ್ಲ. ಹೀಗಾಗಿ ಸರ್ಕಾರದ ಮೊರೆ ಈಗ ಫಿಲ್ಮ್ ಚೇಂಬರ್ ಹೋಗಿದೆ. ಅಂದರೆ ನಿಷೇಧ ಮಾಡೋಂಗಿಲ್ಲ ಅಂತ ಸರ್ಕಾರದ ಬೆಂಬಲ ಕೋರಿದ ಚಲನಚಿತ್ರ ವಾಣಿಜ್ಯ ಮಂಡಳಿ. ಸರ್ಕಾರ ಏನು ನಿರ್ಧಾರಕ್ಕೆ ಬರ್ತದೆ? ಕಾನೂನು ಪ್ರಕಾರವಾಗಿ ಸರ್ಕಾರ ಎಲ್ಲಾದರೂ ಹೋಗೋದಾದರೆ ಸಿನಿಮಾ ಬ್ಯಾನ್ ಮಾಡೋಕ್ಕಾಗಲ್ಲ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಒಂದು ಕಡೆ ಏನು ಕಿಡಿಕಾರ್ತಾ ಇದೆಯಲ್ಲ, ಅದ್ರ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರನ್ನೂ ಕೂಡ ಭೇಟಿಯಾಗಿದ್ದಾರೆ. CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಒಂದಿಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು, ಅದಕ್ಕೆ ಸರ್ಕಾರದ ಬೆಂಬಲ ಬೇಕು ಅಂತ. ಯಾಕಂದರೆ ಕನ್ನಡದ ಬಗ್ಗೆ ಅಪಾರವಾದಂಥ ಅಭಿಮಾನ CM ಸಿದ್ದರಾಮಯ್ಯನವ್ರಿಗೂ ಕೂಡ ಇದೆ. ಯಾಕಂದರೆ ಅವರು ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಸಿದ್ದರಾಮಯ್ಯನವರಿಗೂ ಕೂಡ ಅಪಾರವಾದಂಥ ಅಭಿಮಾನ ಇದೆ. ಇಲ್ಲಿ ಕಾನೂನು ಪ್ರಕಾರವಾಗಿ ಹೋಗೋದಾದರೆ ಇವತ್ತು ಒಂದು ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕಂದರೆ ಕಾನೂನು ಪ್ರಕಾರ ಇಲ್ಲ. ಆದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಎಲ್ಲರ ಧ್ವನಿಯೂ ಕೂಡ ಒಂದೇ ಆಗಿ ನಾವು ಸಿನಿಮಾ ಇಲ್ಲಿ ರಿಲೀಸ್ ಮಾಡೋದೇ ಇಲ್ಲ ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡ್ರೆ, ನಾವು ನೋಡೋದೇ ಇಲ್ಲ ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡ್ರೆ ಆ ಸಿನಿಮಾ ರಿಲೀಸ್ ಆದರೂ ಯಾರು ಹೋಗಲಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಹಾಗಾಗಿ ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಬೇಕು. ಕೇವಲ ಕನ್ನಡ ಅಂತ ಬಂದಾಗ, ಕನ್ನಡದ ಬಗ್ಗೆ ಧಕ್ಕೆ ಆದಾಗ, ಕನ್ನಡಿಗರಿಗೆ ದ್ರೋಹ ಆದಾಗ ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಇಲ್ಲಿ ಸಾಕಷ್ಟು ಸಿನಿಮಾ ಮಂದಿಯವರು ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತುಗಳನ್ನ ಕೊಡ್ತಾರೆ. ಕಮಲ್ ಹಾಸನ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಇಲ್ಲಿ ಸಿಂಗರ್ ಸೋನು ನಿಗಮ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರುಗಳು ಮುಂದೆ ಬಂದು ಒಂದಿಷ್ಟು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಳ್ತಾರೆ ಅಥವಾ ಬಹಿರಂಗವಾಗಿ ಹೇಳ್ತಾರೆ. ಆದರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಹೆಂಗೆ ಬೀದಿಗಿಳಿದು ಹೋರಾಟ ಮಾಡಿದಾಗೆ ಸಿನಿಮಾ ನಟ ನಟಿಯರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು. ಇವತ್ತು ತಮಿಳು ಭಾಷೆ ಬಗ್ಗೆ ಅಪಾರವಾದಂಥ ಪ್ರೀತಿ ಗೌರವ ಇದಕ್ಕೆ ಇವತ್ತು ತಮಿಳು ನೆಲದಲ್ಲಿ ನಿಂತ್ಕೊಂಡು ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕಮಲ್ ಹಾಸನ್ ಕೊಟ್ಟಿದ್ದಾರೆ ಅಂದಮೇಲೆ ನಾವ್ಯಾಕೆ ನಮ್ಮ ಪ್ರೀತಿಯನ್ನು, ನಮ್ಮ ಭಾಷೆಯನ್ನು ಪ್ರೀತಿಸಬಾರ್ದು, ಗೌರವಿಸಬಾರ್ದು, ಆರಾಧಿಸಬಾರ್ದು? BJP ಮತ್ತು JDS ಮೈತ್ರಿಯಲ್ಲಿ ಈಗ ಬಿರುಕು ಮುಂದುವರೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ BJP JDS ಮೈತ್ರಿಯನ್ನು ಮಾಡಿಕೊಂಡಿದ್ರು. ಮೈತ್ರಿಯಿಂದ ಎರಡೂ ಪಕ್ಷದ ನಾಯಕರು ಈಗ ದೂರ ಇದ್ದಂತೆ ಕಾಣಿಸ್ತಾ ಇದೆ. ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ BJP ಮತ್ತು JDS ದೋಸ್ತಿ ನಾಯಕರು ಕಾಣಿಸ್ಕೊಳ್ತಾ ಇಲ್ಲ. ಸರ್ಕಾರದ ವಿರುದ್ಧ ದೋಸ್ತಿಗಳ ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ದೋಸ್ತಿ ಮಧ್ಯೆ ಈಗ ಅಂತರ ಹೆಚ್ಚಾಗ್ತಾ ಇದೆ.
ಯಾವ ಹೋರಾಟದಲ್ಲೂ ಕೂಡ ಒಟ್ಟಿಗೆ ಇವರು ಕಾಣಿಸ್ಕೊಳ್ತಾ ಇಲ್ಲ. 2024ರಲ್ಲಿ ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಕೂಡ ಈ ಮೈತ್ರಿ ಕೇವಲ 2024ರ ಒಂದು ಲೋಕಸಭಾ ಚುನಾವಣೆಗಲ್ಲ, ಮುಂದೆ ಬರುವ 2028ರ ರಾಜ್ಯ ವಿಧಾನಸಭಾ ಚುನಾವಣೆ, ಅನೇಕ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ, ಚುನಾವಣೆಗಳನ್ನು ಎದುರಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಈಗ ಕುಮಾರಸ್ವಾಮಿಯವರ ನಡುವೆ ಮತ್ತು ಬಿಜೆಪಿ ಲೀಡರ್ಗಳ ನಡುವೆ ಏನಾದರೂ ಒಂದಿಷ್ಟು ವೈಮನಸ್ಸೇನಾದರೂ ಶುರುವಾಗಿದೆಯಾ? ಯಾಕಂದರೆ ಅದೇ ವಾತಾವರಣ ಈಗ ತೋರ್ತಾ ಇದೆ. ಬಿಕಾಸ್ ಅಲ್ಲಿ ಯಾವ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ಬಿ ಜೆ ಪಿ ನಾಯಕರ ಒಂದು ಥಾಟ್ ಏನಿರ್ಬೋದು, ಅಥವಾ JDS ನಾಯಕರ ಥಾಟ್ ಏನಿರ್ಬೋದು, ಇಲ್ಲಿ ಮೈತ್ರಿಯಲ್ಲಿ ಬಿರುಕು ಬರಲಿಕ್ಕೆ ಕಾರಣ ಏನು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಮತ್ತು ಇಲ್ಲಿ ಬರೀ BJPಯಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳಿದ್ದಾವೆ, JDSನಲ್ಲೂ ಇದ್ದಾವೆ. ಇನ್ನು ಸಮನ್ವಯ ಸಮಿತಿ ರಚನೆಗೆ ಈಗ ಹೈಕಮಾಂಡ್ ನಿರಾಸಕ್ತಿನ. ಹಾಗಾದರೆ JDS ನಾಯಕರಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂತಹ ದೂರು ಈಗ ಒಂದು ಕಡೆ ಕೇಳ್ತಾ ಇದೆ. ಮೂಡಾ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಾತ್ರ ಒಗ್ಗಟ್ಟು, ಬೇರೆ ವಿಚಾರದಲ್ಲಿ ಒಗ್ಗಟ್ಟಿಲ್ವಾ? ಹಾಗಾದರೆ ಕೈ ಸರ್ಕಾರದ ವಿರುದ್ಧ ದೋಸ್ತಿ ಹೋರಾಟ ವಿಫಲವಾದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಮೈತ್ರಿಯಿಂದ ಯಾರಿಗೆ ಲಾಭ ಅನ್ನುವಂತಹ ಚರ್ಚೆಯೂ ಕೂಡ ಈಗ ನಡೀತಾ ಇದೆ. ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನಾಯಕರು ಸಹಜವಾಗಿ ಈಗ ದೂರ ಇದ್ದಂತೆ ಕಾಣಿಸ್ತಾ ಇದೆ. ಸಮನ್ವಯ ಸಮಿತಿ ರಚನೆಗೆ ಹೈಕಮಾಂಡ್ ಒಂದು ಕಡೆ ನಿರಾಸಕ್ತಿ, ಬಿಜೆಪಿ ಮತ್ತು JDSನಲ್ಲಿ ಸಹಜವಾಗಿಯೇ ಒಂದಿಷ್ಟು ದೋಸ್ತಿ ನಾಯಕರ ನಡುವೆ ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿ ಒಂಥರ ಬಿರುಕು ಬಂದಂತೆ ಕಾಣಿಸ್ತಾ ಇದೆ. ಮೂಡಾ ಮತ್ತು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಎರಡೂ ಪಕ್ಷದ ನಾಯಕರು ಜೊತೆಯಾಗಿ ಹೋರಾಟವನ್ನು ಮಾಡಿದರು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತಹ ನಿಟ್ಟಿನಲ್ಲೂ ಕೂಡ ಮಾತಾಡಿದರು. ಆದರೆ ಇನ್ನೊಂದು ಕಡೆ BJP ಮತ್ತು JDS ನಾವು ಸಪ್ರೇಟ್ ತೆಗೆದುಕೊಂಡ್ರು ಕೂಡ ಇಲ್ಲಿ BJPಯಲ್ಲಿ ಅಶೋಕ್ ಮತ್ತು ವಿಜೇಂದ್ರ ನಡುವೆನೂ ಒಂದಿಷ್ಟು ವೈಮನಸ್ಸಿದ್ದಾವೆ. ತಿರಂಗ ಯಾತ್ರೆಯಲ್ಲೂ ಕೂಡ ನಾನೊಂದು ತೀರ ನೀನೊಂದು ತೀರ ಅನ್ನೋ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆ ಮಾಡಿದರೆ ಅಶೋಕ್ ಬೆಂಗಳೂರಿನಲ್ಲಿ ಮಾಡಿದರು. ಇನ್ನು ಈ ಕಡೆ ನಾವು JDSನಲ್ಲಿ ಬಂದರೆ GT ದೇವೇಗೌಡರು ಆಗಾಗ ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಮುನಿಸ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಯೂ ಆಗ್ತಾ ಇದೆ. ಇನ್ನು ರಾಜ್ಯ BJP ಪಾಳ್ಯದಲ್ಲಿ ರೆಬಲ್ಸ್ ಮುನಿಸು ಈಗ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. BY ವಿಜೇಂದ್ರ ಜೊತೆ ಈಗ ರೆಬಲ್ಸ್ ನಾಯಕರು ಈಗ ಕೈ ಜೋಡಿಸದ ಕಾರಣ ಒಂದು ಕಡೆ ಸಾಕಷ್ಟು ಕಮಲ ಪಕ್ಷದಲ್ಲಿ ಸಾಕಷ್ಟು ಜನ ಕಿಡಿಕಾರ್ತಾ ಇದ್ದಾರೆ. BY ವಿಜೇಂದ್ರ ಜೊತೆ ಒಂದು ಕಡೆ ರೆಬಲ್ಸ್ ಈಗ ಕೈ ಜೋಡಿಸ್ತಾ ಇಲ್ಲ. ಯತ್ನಾಳ್ ಉಚ್ಚಾಟನೆ ಬಳಿಕವೂ ಕೂಡ ರೆಬಲ್ಸ್ನವರು ಈಗ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ರೆಬಲ್ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ದೂರ ಇದ್ದಂತೆ ಕಾಣಿಸ್ತಾ ಇದೆ. ಬಾಂಗ್ಲಾ ಪಾಕ್ ಅಕ್ರಮ ನುಸುಳುಕೋರರ ಮಾಹಿತಿ, ರೆಬಲ್ಸ್ ಟೀಮ್ನಿಂದ ನುಸುಳುಕೋರರ ಮಾಹಿತಿ ಒಂದು ಕಡೆ ಸಂಗ್ರಹ ಆಗಿದೆ. ರೆಬಲ್ಸ್ ಅಂದರೆ ಈಗ ರಮೇಶ್ ಜಾರಕಿಹೊಳಿ ಸೇರಿದಂತೆ ಯತ್ನಾಳ್ ಹೀಗೆ ದೂರುಗಳ ಪರಿಶೀಲನೆ ಮಾಡಿ ಒಂದು ಅಂತಿಮ ಪಟ್ಟಿಯನ್ನು ಈಗ ಸಂಗ್ರಹ ಮಾಡ್ತಾರೆ. ಮುಂದಿನ ವಾರ ಸರ್ಕಾರಕ್ಕೆ ವರದಿ ನೀಡಲಿಕ್ಕೂ ಒಂದು ಕಡೆ ತಯಾರಿಯನ್ನು ಮಾಡ್ತಾರೆ. ಪ್ರತ್ಯೇಕ ಹೋರಾಟದ ಮಧ್ಯೆ BY ವಿಜೇಂದ್ರ ಸ್ವಲ್ಪ ಈಗ ಅವರಿಂದ ದೂರ ಇದ್ದಂತೆ ಕಾಣಿಸ್ತಾ ಇದೆ. ರಾಜ್ಯ BJPಯಲ್ಲಿ ಒಂದು ಕಡೆ ರೆಬಲ್ಸ್ ಮುನಿಸು ಈ ಹಿಂದೆ ಸಾಕಷ್ಟು ಹೈಪ್ ಪಡ್ಕೊಂಡಿತ್ತು. ಯಾಕಂದರೆ BY ವಿಜೇಂದ್ರ ಏನೇ ಒಂದು ಹೇಳಿಕೆ ಕೊಟ್ಟರು ಕೂಡ ಅದಕ್ಕೆ ಕೌಂಟರ್ ಕೊಡುವಂತಹ ನಿಟ್ಟಿನಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ವಿಚಾರದಲ್ಲೂ ಟಾಂಗ್ ಕೊಡ್ತಾ ಇದ್ರು, ಪ್ರತಿ ಹಂತದಲ್ಲೂ ಕಾಲೆಳಿತಾ ಇದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು, ಪಕ್ಷದ ನಾಯಕರಿಗೂ ಡ್ಯಾಮೇಜ್ ಆಗುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಿದ್ದರಿಂದ ಸಹಜವಾಗಿಯೇ ಅದು ಒಂದು ಕಡೆ ಪಕ್ಷದ ಹೈಕಮಾಂಡ್ ಕೆಂಗಣ್ಣಿಗೆ ಯತ್ನಾಳ್ ಗುರಿಯಾಗ್ತಾ ಹೋಗ್ತಾರೆ. ಅದಾದ ಮೇಲೆ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಹೋಗ್ತವೆ. ಆಮೇಲೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಸಹಜವಾಗಿ BY ವಿಜೇಂದ್ರ ಅವರ ವಿರುದ್ಧವಾಗಿ ಅನೇಕ ಲೀಡರ್ಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಅಲ್ಲಿ ಬಹಿರಂಗವಾಗ್ತಾ ಹೋಗ್ತದೆ. ಆಮೇಲೆ BJP ರಾಜ್ಯ ವಕ್ತಾರರೇನಿದ್ದಾರಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಪದಾಧಿಕಾರಿಗಳು ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಹೋದರು. ಒಟ್ಟಿನಲ್ಲಿ ಈಗ BJP ಪಾಳ್ಯದಲ್ಲೂ ಸರಿ ಇಲ್ಲ ಎಲ್ಲವೂ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ ದರೋಡೆಯಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ 58 kg 975 ಗ್ರಾಂ ಚಿನ್ನಾಭರಣ. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ ದರೋಡೆ. ಇದು
ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂತಹ ಕೃತ್ಯ ಇದು. 58 kg 975 ಗ್ರಾಂ ಚಿನ್ನ. ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಮೇ 25ನೇ ತಾರೀಕು ನಡೆದ ದರೋಡೆ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಅನೇಕ ಜನ ಬ್ಯಾಂಕಲ್ಲಿ ಅಡವಿಟ್ಟಿರ್ತಾರೆ, ಬಂಗಾರ ಸಾಲ ಪಡ್ಕೊಂಡಿರ್ತಾರೆ. 5.20 ಲಕ್ಷ ನಗದು ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು. 6 ರಿಂದ 8 ಜನರಿದ್ದ ಕಳ್ಳರ ಗ್ಯಾಂಗ್ನಿಂದ ಬ್ಯಾಂಕ್ ಕಳ್ಳತನ. ಕೆನರಾ ಬ್ಯಾಂಕಲ್ಲೇ ಆಗಿದೆ ನೋಡಿ. ರಾಷ್ಟ್ರೀಕೃತ ಬ್ಯಾಂಕು ಕೆನರಾ ಬ್ಯಾಂಕು. ಇಂತಹ ರಾಷ್ಟ್ರೀಕೃತ ಬ್ಯಾಂಕಲ್ಲೇ ಇವತ್ತು 58 kg 975 ಗ್ರಾಂ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂತಹ ಕೃತ್ಯ ಇದು. ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ. ಬಸವನ ಬಾಗೇವಾಡಿ ಅಂದಾಗ ನಮ್ಗೆ ತಕ್ಷಣ ಬಸವಣ್ಣನವರು ನೆನಪಾಗ್ತಾರೆ. ಮೇ 25ನೇ ತಾರೀಕು ನಡೆದಂತಹ ದರೋಡೆ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. 6 ರಿಂದ 8 ಜನ 5.20 ಲಕ್ಷ ನಗದು ಕದ್ದು ಪರಾರಿಯಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಬ್ಯಾಂಕಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ವಾ? ಸೈರನ್ ಇರಲಿಲ್ವಾ? ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ? CC ಕ್ಯಾಮ್ರಾ ಇರಲಿಲ್ವಾ? ಏನು ಮಾಡ್ತಾ ಇದ್ರು ಹಾಗಾದ್ರೆ ಕದಿಯುವಾಗ? ಇಂತಹ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ 58 kg 975 ಗ್ರಾಂ ಚಿನ್ನಾಭರಣ ಕದ್ಕೊಂಡು ಹೋಗೋವರೆಗೂ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡ್ತಾ ಇದ್ರು? ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂಥ ಘಟನೆ. ಯಾಕಂದರೆ ಅನೇಕ ಬ್ಯಾಂಕ್ ಕಸ್ಟಮರ್ ಅದರಲ್ಲಿ ಅದರಲ್ಲಿ ಚಿನ್ನ ಇಟ್ಟಿರ್ತಾರೆ. ಚಿನ್ನ ಇಟ್ಟು ಸಾಲ ಪಡ್ಕೊಂಡಿರ್ತಾರೆ. ಅದು ಯಾರ್ದು ದುಡ್ಡು ಅಂದರೆ, ಅದು ಯಾರ್ದು ಬಂಗಾರ ಅಂದರೆ ಸಾರ್ವಜನಿಕರದು, ಬ್ಯಾಂಕ್ ಗ್ರಾಹಕರದು. ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಕಳ್ಳರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಬ್ಯಾಂಕ್ ಲಾಕರ್ನ ನಕಲಿ ಕೀ ಬಳಸಿ ಕೃತ್ಯ ಎಸಗಿರೋದು ಈಗ ಪತ್ತೆಯಾಗಿದೆ. ಪ್ರವೇಶ ದ್ವಾರದ ಬೀಗವನ್ನು ಒಡೆದು ಬ್ಯಾಂಕ್ ಒಳಗೆ ನುಗ್ಗಿ ಕಳ್ಳತನವಾಗಿದೆ. ನಂತರ ಸೈರನ್ ಆಫ್ ಮಾಡಿ ನಕಲಿ ಕೀ ಬಳಸಿ ಲಾಕರ್ ಓಪನ್ ಆಗಿದೆ. ಸೈರನ್ನೆಲ್ಲ ಆಫ್ ಮಾಡಲಿಕ್ಕೆ ಅವ್ರಿಗೆ ಆಪ್ಷನ್ ಎಲ್ಲಿ ಸಿಗ್ತದೆ? ಹಾಗಾದರೆ ಚಿನ್ನಾಭರಣ ಇಟ್ಟಿದ್ದ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಕೃತ್ಯ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬ್ಯಾಂಕ್ ಕಚೇರಿಯ ಕಿಟಕಿಯ ಸರಳನ್ನು ಮುರಿದು ವಾಮಾಚಾರ. ಕಪ್ಪು ಬಣ್ಣದ ಬೊಂಬೆಗೆ ಪೂಜೆ ಮಾಡಿದ್ದಾರೆ ಕಳ್ಳರ ಗ್ಯಾಂಗ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಗಮನ ಬೇರೆ ಕಡೆ ಸೆಳೀಲಿಕ್ಕೆ ಬೊಂಬೆಗೆ ಪೂಜೆ ಮಾಡಿದ್ದಾರೆ ಕಳ್ಳರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಾಮಾಚಾರ ಮಾಡಿದ್ದಾರೆ ಅಂತ ಬಿಂಬಿಸಿ ತನಿಖೆ ದಾರಿ ತಪ್ಪಿಸಲಿಕ್ಕೂ ಒಂದು ಕಡೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಕಳ್ಳರ ಪತ್ತೆಗೆ ಈಗ 8 ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದೆ ಪೊಲೀಸ್ನವರು. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ತಂಡದ ಪೊಲೀಸ್ ಈಗ ಕಳ್ಳರನ್ನು ಹಿಡಿಲಿಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಅವರ ಹೆಡೆಬುರಿ ಕಟ್ಟಲೇಬೇಕಾಗಿದೆ. ಬ್ಯಾಂಕ್ ಲಾಕರ್ನ ನಕಲಿ ಕೀಯನ್ನು ಬಳಸಿ ಮತ್ತು ಆ ಬ್ಯಾಂಕಿನ ಕಿಟಕಿಯ ಸರಳನ್ನು ಮುರಿದು ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಮಾಡಿದ್ದಾರೆ. 58 kg 975 ಗ್ರಾಂ ಚಿನ್ನಾಭರಣವನ್ನು ಕದ್ಕೊಂಡು ಹೋಗೋವರೆಗೂ ಇವರಿಗೆ ಸೈರನ್ ಆಫ್ ಆಗಿಲ್ಲ. ಈ ಸಲ ಕಪ್ ನಮ್ದೆ. ಇದು ಅನೇಕ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ RCB ಫ್ಯಾನ್ಸ್ನ ಒಂದು ಡೈಲಾಗ್ ಇದು. RCB ಮತ್ತೆ ಪಂಜಾಬ್ ಮಧ್ಯೆ IPL ಫೈನಲ್ ಕದನ ಇವತ್ತು ಶುರುವಾಗುತ್ತೆ. IPL ಚಾಂಪಿಯನ್ ಪಟ್ಟದ ಮೇಲೆ ಎರಡೂ ಟೀಮ್ ಕಣ್ಣಿಟ್ಟಿದೆ. ಗುಜರಾತ್ನ ಅಹಮದಾಬಾದ್ನ ಬಿಗ್ ಮೈದಾನದಲ್ಲಿ ಇವತ್ತು ಬಿಗ್ ಫೈಟ್ ನಡೆಯುತ್ತೆ. IPL ಸಿಂಹಾಸನದ ಮೇಲೆ RCB ಇವತ್ತು ಕಣ್ಣಿಟ್ಟಿದೆ. 18 ವರ್ಷದಿಂದ ಕಾದು 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 ಇವತ್ತು ಗೆಲ್ಲೇಬೇಕು ಅಂತ ಇವತ್ತು ಪಣ ತೊಟ್ಟಿದೆ RCB. ಮಹತ್ವದ ಪಂದ್ಯದಲ್ಲಿ RCBಗೆ ಗೆಲ್ಲುವ ವಿಶ್ವಾಸ ಇದೆ. 18ನೇ IPL ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. RCB ಮತ್ತು ಪಂಜಾಬ್ ಮಧ್ಯೆ IPL ಫೈನಲ್ ಕದನ ಇವತ್ತು ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು, ಕೊಹ್ಲಿ ಪ್ರೇಮಿಗಳು IPL ಚಾಂಪಿಯನ್ ಪಟ್ಟದ ಮೇಲೆ ಇವತ್ತು RCB ಕಣ್ಣಿಟ್ಟಿದೆಯಲ್ಲ, ಈ ಗೆದ್ದು ಬಾ RCB ಅಂತ ಇವತ್ತು ಎಲ್ಲ ಕಡೆ ಪ್ರಾರ್ಥನೆಗಳು ಶುರುವಾಗಿದ್ದಾವೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇವತ್ತು ಬಿಗ್ ಫೈಟ್ ನಡೆಯುತ್ತೆ. ಇವತ್ತು ಬೆರಗುಗಣ್ಣಿನಿಂದ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಕೌತುಕದಿಂದ ನೋಡುವ ಕ್ಷಣಕ್ಕೆ ಇನ್ನೇನು ಕೌಂಟೌನ್ ಶುರುವಾಗ್ತಾ ಇದೆ. ಮಹತ್ವದ ಪಂದ್ಯದಲ್ಲಿ RCBಗೆ ಗೆಲ್ಲುವ ಎಲ್ಲ ವಿಶ್ವಾಸ ಇದೆ. 18ನೇ IPLನ ಈ ಒಂದು ಮ್ಯಾಚನ್ನು ಗೆಲ್ಲಲೇಬೇಕು ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಯಲ್ಲಿ ಸಾಕಷ್ಟು RCB ಫ್ಯಾನ್ಸ್ ಇದ್ದಾರೆ. ಒಂದು ಕಡೆ ಇಲ್ಲಿ ಬಹಳ ಆಶ್ಚರ್ಯ ಅಂದರೆ ಇತ್ತೀಚಿನ ಕೆಲವೊಂದು 5 ಮ್ಯಾಚ್ಗಳನ್ನು ನೋಡಿದಾಗ 5ರಲ್ಲಿ ಒಟ್ಟು 4 ಮ್ಯಾಚ್ RCB ಗೆದ್ದಿದೆ. ಆಮೇಲೆ ಮೊದಲ ಕ್ವಾಲಿಫೈಯರ್ನಲ್ಲಿ ಇದೇ ಪಂಜಾಬ್ನ ಸೋಲಿಸಿ ಫೈನಲಿಗೆ ಬಂದಿದ್ದು RCB. ಎರಡನೇ ಕ್ವಾಲಿಫೈಯರಲ್ಲಿ ಮುಂಬೈ ಇಂಡಿಯನ್ಸನ್ನು ಸೋಲಿಸಿ ಫೈನಲಿಗೆ ಬಂತು ಪಂಜಾಬ್. ಹಾಗಾಗಿ ಸಾಕಷ್ಟು ಕೌತುಕಗಳಿದ್ದಾವೆ, ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅದರ ಜೊತೆಗೆ ಫ್ಯಾನ್ಸ್ ಅಂತೂ ಕುಣಿದು ಕುಪ್ಪಳಿಸಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು RCB ಅನ್ನುವಂತಹ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಯಾಕಂದರೆ
ಕೊಹ್ಲಿ ಜೆರ್ಸಿ ನಂಬರು 18ನೇ ಆವೃತ್ತಿ, ಜೊತೆಗೆ 18 ವರ್ಷದ ನಂತರ ಗೆಲ್ಲುವ ವಿಶ್ವಾಸಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲ ಬಾರಿ ಟ್ರೋಫಿ ಗೆಲ್ಲುವ ವಿಶ್ವಾಸದಲ್ಲಿ RCB ಇದೆ. 18 ವರ್ಷಗಳ ಕನಸು ನನಸಾಗುವ ನಿರೀಕ್ಷೆಯಲ್ಲೇ ಫ್ಯಾನ್ಸ್ ಇವತ್ತು ಕುಣಿದು ಕುಪ್ಪಳಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಗೆಲುವಿಗೆ ಎಲ್ಲ ಕಡೆ ಈಗ ಹಾರೈಕೆ ಕೇಳಿ ಬರ್ತಾ ಇದೆ. RCB ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ. ಈಗ ಎಲ್ಲ ಕಡೆನೂ ಕೂಡ ಈಗ ಬರೀ RCB ಅನ್ನುವಂತಹ ಒಂದು ಕನಸು, ಆ ಕನಸಿಗೆ ನನಸಾಗಬೇಕು ಅನ್ನುವಂತಹ ಎಲ್ಲರೂ ಕೂಡ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ, ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಗೆದ್ದು ಬಾ RCB ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಕೊಹ್ಲಿ ಪಡೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಹದಿನೆಂಟು ವರ್ಷಗಳ ಕಾಯುವಿಕೆ, ಕಪ್ ಗೆಲ್ಲದ ಕೊರಗು ಈ ವರ್ಷವಾದರೂ ಕೊನೆಯಾಗುತ್ತೆ ಅನ್ನೋದು ಕೋಟ್ಯಾಂತರ RCBಯನ್ಸ್ ನಂಬಿಕೆ. ಇಷ್ಟು ದಿನ ಕಪ್ ನಮ್ಮದೇ ಅಂತಿದ್ದ ರಾಯಲ್ ಅಭಿಮಾನಿಗಳು ಕಪ್ ನಮ್ಮದು ಅಂತ ಹೇಳೋಕೆ ಜಸ್ಟ್ ಒಂದು ಗೆಲುವು ಮಾತ್ರ ಬಾಕಿ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ವರ್ಷದ RCB ಕಾಯುವಿಕೆಗೆ ಮುಕ್ತಿ. ಈಡೇರುತ್ತಾ ಕೋಟ್ಯಾಂತರ ಫ್ಯಾನ್ಸ್ RCB, ಕರ್ನಾಟಕದ RCB ಗುಜರಾತ್ ಅಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ. ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ನಿಮ್ಗೂ ಕೂಡ ಪ್ರೇಕ್ಷಕರೆಲ್ಲರೂ ಕೂಡ ಶುಭ ವಾರ್ತೆ ಸಿಗ್ತದೆ ಅಂತೇಳಿ ನಂಬಿದ್ದೇನೆ. ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.